ಆತ್ಮೀಯ ನೀಟ್ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಾವು ಅಂದುಕೊಂಡ ಹಾಗೆ KEAನವರು ಸೆಕೆಂಡ್ ರೌಂಡ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಇದು ಸೆಕೆಂಡ್ ರೌಂಡ್ನಲ್ಲಿ ಮೂರನೇ ಮಾಕ್ ರಿಸಲ್ಟು. ಇದು ಫೈನಲ್ ರಿಸಲ್ಟ್ ಅಲ್ಲ. ಫೈನಲ್ ರಿಸಲ್ಟನ್ನು 25ನೇ ತಾರೀಕು ನಂತರ ಬಿಡುವಂತಹ ಎಲ್ಲ ಸೂಚನೆಗಳಿದ್ದಾವೆ. ಈ ಸಲ ಯಾರ್ಯಾರು ಬಾರ್ಡ್ರಲ್ಲಿ ಇದ್ದರೋ ವಿದ್ಯಾರ್ಥಿಗಳು, ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಮೊದಲನೇ ರೌಂಡಲ್ಲಿ ಬಿಟ್ಟಂತಹ ರಿಸಲ್ಟು ಎರಡನೇ ರೌಂಡಲ್ಲಿ 2 ಮಾರ್ಕ್ ಬಿಟ್ಟಂಥ ರಿಸಲ್ಟ್ಗೆ ಹೋಲಿಸಿಕೊಂಡಾಗ ಒಂದು 3,500ದಿಂದ 4,000ದಷ್ಟು ರ್ಯಾಂಕಿಂಗು ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ರ್ಯಾಂಕಿಂಗ್ನಲ್ಲಿ ಕಟ್ ಆಫ್ ಲೋ ಆಗಿದೆ. ಇದು ಯಾವುದಕ್ಕೆ ಅಂತ ಅಂದರೆ ಫಾರೂಕ್ ಕಾಲೇಜನ್ನು ಬಿಟ್ಟಿದ್ದರಿಂದ ಈ ಫಾರೂಕ್ ಕಾಲೇಜ್ 72,690ಕ್ಕೆ ರ್ಯಾಂಕಿಂಗ್ ನಿಂತಿದೆ. ಸೊ ಆ ಫಾರೂಕ್ ಕಾಲೇಜನ್ನು ಬಿಟ್ಟಿದ್ದು ಮತ್ತು ಆಕಾಶ್ಗೆ ಕೊಟ್ಟಂತಹ 100 ಸೀಟಿಂದ ಈ ಒಂದು ಇನ್ಕ್ರೀಸ್ ಆಗೋದಕ್ಕೆ ನೀಟು ಆ ರ್ಯಾಂಕಿಂಗ್ ಸ್ವಲ್ಪ ಕಟ್ ಆಫ್ ಡೌನ್ ಆಗೋದಕ್ಕೆ ಸಾಕಷ್ಟು ಸಹಾಯ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ಕಾಲೇಜನ್ನು ರ್ಯಾಂಕಿಂಗ್ ಕಟ್ ಆಫು ಎಷ್ಟಿದೆ ಅಂತ ಕೆಲವೊಂದು ಕಾಲೇಜನ್ನು ಈಗ ನಾನು ನೋಡ್ಕೊಂಡಿರುವಂತಹ ಕಾಲೇಜ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. JGMMC 73,588ಕ್ಕೆ ನಿಂತ್ಕೊಂಡ್ರೆ, ಫಾರೂಕ್ ಕಾಲೇಜು ಇದು ಹೊಸ ಕಾಲೇಜು, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಹೊಸದಾಗಿ ಆಗಿರುವಂಥ ಕಾಲೇಜಿದು. ಇದು 72,690ಕ್ಕೆ ರ್ಯಾಂಕಿಂಗ್ ನಿಂತಿದೆ. ಶ್ರೀನಿವಾಸ ಕಾಲೇಜು ಮಂಗಳೂರು, ಇದು 71,180ಕ್ಕೆ ಕಟ್ ಆಫ್ ನಿಂತಿದೆ. ಕಣಚೂರು ಕಾಲೇಜು 70,499ಕ್ಕೆ ನಿಂತಿದೆ. ಆಕಾಶ್ 69,278ಕ್ಕೆ ನಿಂತಿದೆ. ಇದು ಆಂಧ್ರ ಮೈನಾರಿಟಿ ಕಾಲೇಜಿದು, ತೆಲುಗು ಮೈನಾರಿಟಿ ಕಾಲೇಜಿದು. ಇದಕ್ಕೂ 100 ಸೀಟು ಸಿಕ್ಕಿದ್ರಿಂದ ಸಾಕಷ್ಟು ಕಟ್ ಆಫು ಲೋ ಆಗೋದಕ್ಕೆ ತುಂಬ ಸಹಾಯ ಆಯಿತು ಅಂತ ಹೇಳ್ಬೋದು. ಈಗ ಯಾವ್ಯಾವ ವಿದ್ಯಾರ್ಥಿಗಳು ಬಾರ್ಡ್ರು ಲೈನಲ್ಲಿದ್ದೀರಿ ಅಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗಿದೆ. ಒಟ್ಟಾಗಿ KEನವರು ಎಷ್ಟು ಫಾಸ್ಟ್ ಇದ್ದಾರೆ ಅಂತಂದರೆ ನಾವು ಇಲ್ಲೇ ನಮಗೆ ಗೊತ್ತಾಗ್ತದೆ. KEನವರು ಬಿಟ್ಟಿರುವಂತಹ ಎಷ್ಟು ಫಾಸ್ಟ್ ಇದ್ದಾರೆ. ಬೆಳಗ್ಗೆ 8 ಗಂಟೆಗೆ ರಿಸಲ್ಟನ್ನು ಇದನ್ನು ಕ್ಲೋಸ್ ಮಾಡಿದಂಥವ್ರು ತಕ್ಷಣ ಸಂಜೆ ಹೊತ್ತಿಗೆ ನಮಗೆ ಈ ಒಂದು ರಿಸಲ್ಟನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವರು ನೆಕ್ಸ್ಟ್ ಫೈನಲ್ ರಿಸಲ್ಟನ್ನು ಕೊಡೋ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಫೈನಲ್ ರಿಸಲ್ಟು ಯಾವಾಗ MCC ಅವರು ತಾವು ತಗೊಂಡುಕೊಂಡಿರುವಂತಹ ಸೀಟನ್ನು ಕ್ವಿಟ್ ಮಾಡಿದ ನಂತರ ಅವರೇನು ಜಾಸ್ತಿ ತಗೊಳ್ಳಲ್ಲ, ಒಂದು 24 ಗಂಟೆ ಒಳಗಡೆ ನಮಗೆ ಫೈನಲ್ ರಿಸಲ್ಟ್ ಸಹ ಬಿಡ್ತಾರೆ ಅಂತ ನಾವು ಅಂದ್ಕೊಳ್ಬೋದು. ಹಾಗಾಗಿ ಫೈನಲ್ ರಿಸಲ್ಟ್ ತನಕ ಎಲ್ಲರೂ ಸಹ ಕಾಯೋಣ. ಇನ್ನೂ ಬಾರ್ಡ್ರಲ್ಲಿರೋರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ರಿಗೂ ಸಹ ಬಾರ್ಡ್ರಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ಗಳು ಸಿಗಲಿ ಅಂತ ಆಶಿಸ್ತಾ, ನೆಕ್ಸ್ಟು ಫೈನಲ್ ರಿಸಲ್ಟು ಬಿಟ್ಟಾಗ ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ವಿದ್ಯಾರ್ಥಿಗಳೇ. ಗುಡ್ ನೈಟ್.